ಅಮೆರಿಕ ಮತ್ತು ಭಾರತದ ನಡುವಿನ ಆರೋಗ್ಯ ಸೇವೆಗಳಿಗೆ ಸಂಬಂಧಪಟ್ಟಂತೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಚರ್ಚೆ ಆರಂಭ ಆಗ್ತಾ ಇದೆ. ನೋಡಿ, ಒಬ್ಬ ಅಲ್ಲಿನ ಮಹಿಳೆ ಹೇಳಿದ್ದಾರೆ, ಇದು ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಆಕೆ ಸ್ಟೇಟ್ಮೆಂಟ್ ಲಿಜ್ ಅನ್ನುವಂಥ ಒಬ್ಬ ಮಹಿಳೆ ಏನು ಹೇಳಿದ್ದಾರೆ ಅಂತ ಹೇಳಿದ್ರೆ, ನೋಡಿ, ಅಮೆರಿಕದಲ್ಲಿ ಹಗಲು ದರೋಡೆ ಮಾಡಲಾಗ್ತಾ ಇದೆ. ಅಮೆರಿಕ ಹೆಲ್ತ್ ಕೇರ್ ವರ್ಸಸ್ ಇಂಡಿಯನ್ ಹೆಲ್ತ್ ಕೇರ್ ಅಂತ ಬಂದಾಗ ಇಲ್ಲಿ ಸಿಗುವಂತಹ 35 ರೂಪಾಯಿ ಮಾತ್ರೆ ಅಮೆರಿಕದಲ್ಲಿ 85,000 ಅಂತೆ. ಖಂಡಿತ ನಂಬಲೇಬೇಕಿದ್ನ. ನಾವು ಕೂಡ ಗೂಗಲ್ ಮಾಡಿ ನೋಡಿದ್ವಿ, ಇದು ನಿಜ ಅಂತ ನಮಗೂ ಕೂಡ ಅನಿಸ್ತು. ಅಂದರೆ ನಮ್ಮಲ್ಲಿ ಸಿಗುವಂತಹ 40-50 ರೂಪಾಯಿ ಅಥವಾ 300 ರೂಪಾಯಿವರೆಗಿನ ಒಂದು ಮಾತ್ರೆ ಅಮೆರಿಕದಲ್ಲಿ 85,000ಕ್ಕೆ ಮಾರ್ತಾ ಇದ್ದಾರಂತೆ. ಹಾಗಾಗಿ ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದಾರೆ. ನಮ್ಮ ಭಾರತೀಯ ಆರೋಗ್ಯ ಸೇವೆ ಕೂಡ ಅಮೆರಿಕಾಗಿಂತ ಗುಣಮಟ್ಟದ್ದು ಹಾಗೆ ಉನ್ನತವಾಗಿದೆ ಮತ್ತು ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ಸೇವೆಗಳು ಸಿಗ್ತಾ ಇದೆ. ಆ ಮಹಿಳೆ ಹೇಳಿದ್ದಾರೆ, ನಮ್ಮ ಚಿಕ್ಕಮ್ಮರಿಗೆ ಕ್ಯಾನ್ಸರ್ ಇದೆ, ಹಾಗಾಗಿನೇ ನಿರಂತರವಾಗಿ ನಾವು ಆ ಮಾತ್ರೆಗಳನ್ನು ತೆಗೆದುಕೊಳ್ಳಬೇಕು ಅಂತ. ಬಟ್ ಇಲ್ಲ, ಭಾರತೀಯರು ಕೂಡ ಅವರು ಕಮೆಂಟ್ ಮಾಡಿದ್ದಾರೆ, ಇಲ್ಲಿಗೆ ಕರೆದುಕೊಂಡು ಬನ್ನಿ, ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತವಾದಂಥ ಚಿಕಿತ್ಸೆಯನ್ನು ಕೊಡಿಸ್ತೀವಿ ಅಂತ.